ಮೈಸೂರು ಕಾಂಗ್ರೆಸ್ ಜಾಹೀರಾತಿನಲ್ಲಿ ಬಿಜೆಪಿ ಶಾಸಕನ ಫೋಟೋ. ನಾಳೆ ಬಿಎಸ್ ಯಡಿಯೂರಪ್ಪ ಆಪ್ತ ರಾಜೀವ್ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಜಾಹೀರಾತು ಎಲ್ಲ ನೋಡಿದ್ರು ರಾರಾಜಿಸ್ತಾ ಇದೆ. ಆದ್ರೆ ಮೈಸೂರು ಕಾಂಗ್ರೆಸ್ ಜಾಹೀರಾತಿನಲ್ಲಿ ಬಿಜೆಪಿ ಶಾಸಕನ ಫೋಟೋ ಈಗ ಸದ್ದು ಮಾಡ್ತಾ ಇದೆ. ಆಪರೇಷನ್ ಹಸ್ತಕ್ಕೆ ಸಹಾಯ ಮಾಡ್ತಿದ್ದಾರ ಸೋಮಶೇಖರ್. ಎಸ್ಟಿ ಸೋಮಶೇಖರ್ ಜೊತೆಗೂ ಗುರುತಿಸಿಕೊಂಡಿದ್ರು ರಾಜೀವ್. ಈಗ ಸ್ಥಳೀಯ ಪತ್ರಿಕೆಯಲ್ಲಿ ಜಾಹೀರಾತಲ್ಲಿ ಸೋಮಶೇಖರ್ ಫೋಟೋ ಇದೆ. ಕಾಂಗ್ರೆಸ್ಸಿನ ಜಾಹೀರಾತಿನಲ್ಲಿ ಬಿಜೆಪಿ ಶಾಸಕನ ಫೋಟೋ. ಬಿಜೆಪಿಯಲ್ಲಿದ್ದಾರೆ ನಿಜ ಎಸ್ಟಿ ಸೋಮಶೇಖರ್, ಆದ್ರೆ ಕಾಂಗ್ರೆಸ್ ಕಡೆ ವಾಲಿರೋದಂತೂ ಎಲ್ಲರಿಗೂ ಗೊತ್ತಿತ್ತು. ಆದ್ರೆ ಈಗ ಲೋಕಸಭೆ ಚುನಾವಣೆಯ ಈ ಸಂದರ್ಭದಲ್ಲಿ ಆಪರೇಷನ್ ಹಸ್ತ ನಡೆಯುತ್ತೆ ಮೈಸೂರಿನಲ್ಲಿ. ರಾಜೀವ್ ನಾಳೆ ಸೇರ್ಪಡೆಯಾಗ್ತಿದ್ದಾರೆ ಕಾಂಗ್ರೆಸ್ಸಿಗೆ. ಇಂತಹ ಜಾಹೀರಾತಿನಲ್ಲಿ ಬಿಜೆಪಿ ಶಾಸಕನ ಫೋಟೋ ರಾರಾಜಿಸ್ತಾ ಇದೆ. ರಾಜೀವ್ ಎಸ್ಟಿ ಸೋಮಶೇಖರ್ ಜೊತೆಗೂ ಕೂಡ ಗುರುತಿಸಿಕೊಂಡಿದ್ರು. ಹಾಗಾದ್ರೆ ಆಪರೇಷನ್ ಹಸ್ತಕ್ಕೆ ಸೋಮಶೇಖರ್ ಸಹಾಯ ಮಾಡ್ತಾ ಇದ್ದಾರಾ? ಕಾಂಗ್ರೆಸ್ಸಿನ ಜಾಹೀರಾತಿನಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಫೋಟೋ ರಾರಾಜಿಸ್ತಾ ಇದೆ. ಅಲ್ಲಿನ ಸ್ಥಳೀಯ ಪತ್ರಿಕೆಯ ಜಾಹೀರಾತಲ್ಲಿ ಸೋಮಶೇಖರ್ ಫೋಟೋ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಎಲ್ಲ ನೋಡಿದ್ರು ಅಲ್ಲಿ ಫ್ಲೆಕ್ಸ್ ಗಳು ಕೂಡ ರಾರಾಜಿಸ್ತಾ ಇದೆ. ಆ ಫ್ಲೆಕ್ಸ್ ಗಳಲ್ಲೂ ಸಹ ಎಸ್ಟಿ ಸೋಮಶೇಖರ್ ಅವರ ಫೋಟೋ ಇದೆ. ಮತ್ತೊಂದು ಕಡೆ ಪತ್ರಿಕೆಯಲ್ಲೂ ಸಹ ಮೈಸೂರು ಕಾಂಗ್ರೆಸ್ ಜಾಹೀರಾತು ಇದು. ಕಾಂಗ್ರೆಸ್ನ ಈ ಜಾಹೀರಾತಿನಲ್ಲಿ ಬಿಜೆಪಿ ಶಾಸಕನ ಫೋಟೋ. ಏನ್ ನಡೀತಾ ಇದೆ? ಹಾಗಾದ್ರೆ ಬಿಜೆಪಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ, ಬಿಜೆಪಿ ನಾಯಕರ ಮೇಲೆ ಮುನಿಸ್ಕೊಂಡಿದ್ದಾರೆ, ಬಿಜೆಪಿಯ ಯಾವ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ ನಿಜ. ಆದ್ರೆ ಪಕ್ಷದಲ್ಲೇ ಇದ್ದಾರೆ, ಪಕ್ಷದ ಚಿಹ್ನೆ ಅಡಿಯಲ್ಲೇ ಗೆದ್ದು ಶಾಸಕರಾಗಿರೋದು, ಅದೇ ಸ್ಥಾನ ಮುಂದುವರಿತಾ ಇದೆ. ಆದ್ರೆ ಎಸ್ಟಿ ಸೋಮಶೇಖರ್ ಅವರ ಈ ನಡೆ ಇದೆಯಲ್ಲ, ಇದು ಬಹಳ ದೊಡ್ಡ ಅಚ್ಚರಿಗೆ ಕಾರಣ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಜಾಹೀರಾತಿನಲ್ಲೂ ಕೂಡ ಬಿಜೆಪಿ ಶಾಸಕರು ಕಾಣಿಸ್ಕೊಳ್ತಾ ಇರೋದು ಬಹಳ ದೊಡ್ಡ ಅಚ್ಚರಿ ಇದೆ. ಕಾಂಗ್ರೆಸ್ಸಿನ ಬ್ಯಾನರ್ನಲ್ಲಿ ಬಿಜೆಪಿ ಶಾಸಕ ಸೋಮಶೇಖರ್ ಫೋಟೋ, ಮತ್ತೊಂದು ಕಡೆ ಅಲ್ಲಿನ ಸ್ಥಳೀಯ ಪತ್ರಿಕೆಯ ಜಾಹೀರಾತಲ್ಲಿ ಬಂದಂತಹ ಸೋಮಶೇಖರ್ ಫೋಟೋ. ಕಾಂಗ್ರೆಸ್ಸಿನ ಜಾಹೀರಾತಿ, ಅದರಲ್ಲಿ ಸೋಮಶೇಖರ್ ಫೋಟೋ ಇದೆ. ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿರುವಂತಹ ಎಸ್ಟಿ ಸೋಮಶೇಖರ್ ಬಹಳ ದೊಡ್ಡ ಅಂತರವನ್ನೇ ಕಾಯ್ದುಕೊಂಡಿದ್ದಾರೆ ನಿಜ. ಆದ್ರೆ ಪಕ್ಷ ಬಿಟ್ಟಿಲ್ಲ, ಇನ್ನ ಕಾಂಗ್ರೆಸ್ ಸೇರ್ಪಡೆ ಆಗಿಲ್ಲ. ಆದ್ರೆ ಕಾಂಗ್ರೆಸ್ಸಿನ ಜಾಹೀರಾತಿನಲ್ಲಿ ಸೋಮಶೇಖರ್ ಅವರ ಫೋಟೋ ಇರೋದು ಬಹಳ ದೊಡ್ಡ ಅಚ್ಚರಿಗೆ ಕಾರಣ ಆಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಎಸ್ಟಿ ಸೋಮಶೇಖರ್ ಬಿಜೆಪಿಯಿಂದ ದೂರ ಆಗಿದ್ದಾರೆ ನಿಜ, ಆದ್ರೆ ಇನ್ನೂ ಕೂಡ ಬಿಜೆಪಿ ಚಿಹ್ನೆ ಅಡಿಯಲ್ಲಿ ಗೆದ್ದು ಬಂದಂತಹ ಶಾಸಕರೇ ಅವರು. ಈಗ ಬಹಳ ಎಕ್ಸ್ಟ್ರೀಮ್ ಕೇಸ್ ಇದು. ಲೋಕಸಭೆ ಚುನಾವಣೆಯ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಜಾಹೀರಾತಿನಲ್ಲಿ ಸೋಮಶೇಖರ್ ಅವರ ಫೋಟೋ ರಾರಾಜಿಸ್ತಾ ಇರೋದು. ಏನಿದು ಸೋಮಶೇಖರ್ ಅವರ ನಡೆ? ಆ ಕಡೆ ಬಿಜೆಪಿ ಬಿಡ್ತಾ ಇಲ್ಲ, ಈ ಕಡೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇಲ್ಲ. ಬಟ್ ಈ ನಡೆ ಮಾತ್ರ ಬಹಳ ದೊಡ್ಡ ಅಚ್ಚರಿ ಇದು. ಶ್ವೇತ, ಖಂಡಿತಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಎಕ್ಸೆಪ್ಟಬಲ್ ಅಂತ ಅನ್ನಿಸ್ತಾ ಇದೆಯಾ ಅಥವಾ ನಿರೀಕ್ಷಿತ ಅನ್ನಿಸ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಈಗ ನಾಳೆ ಅಂತೂ ಕೂಡ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ನ ಸೇರ್ಪಡೆ ಆಗ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಬಿಜೆಪಿಯಲ್ಲಿ, ಅದರಲ್ಲೂ ಕೂಡ ಯಡಿಯೂರಪ್ಪನವರ ಹತ್ರ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಂತ ಅವರ ಬೆಂಬಲಿಗ ಆಗಿರ್ತಕ್ಕಂಥ ಎಚ್ ವಿ ರಾಜೀವ್ ಅವರು ಸೇರ್ಪಡೆ ಆಗ್ತಾ ಇದ್ದಾರೆ. ಅದಕ್ಕಾಗಿ ವೇದಿಕೆಯನ್ನು ಕೂಡ ಸಿದ್ಧಪಡಿಸಲಾಗಿದೆ, ಭವ್ಯ ವೇದಿಕೆ ಗಮನಿಸಬಹುದು. ಇನ್ನು ಕಾಂಗ್ರೆಸ್ನ ಫ್ಲೆಕ್ಸ್ಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಬಹಳಷ್ಟು ಅಚ್ಚರಿ ಅಂತ ಹೇಳಿದ್ರೆ, ರಾಜೀವ್ ಅವರು ಪಕ್ಷ ಸೇರ್ಪಡೆ ಆಗುವಂತ ಈ ಒಂದು ಜಾಹೀರಾತು ಏನಿದೆ ಮತ್ತೆ ಫ್ಲೆಕ್ಸ್ಗಳೇನಿದೆ, ಇದರಲ್ಲಿ ಬಿಜೆಪಿಯ ಶಾಸಕ ಆಗಿರ್ತಕ್ಕಂಥ ಎಸ್ಟಿ ಸೋಮಶೇಖರ್ ಅವರ ಭಾವಚಿತ್ರಗಳು ಕಾಣ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ನಾನೀಗ ತೋರಿಸ್ತಾ ಹೋಗ್ತೀನಿ. ಈ ಒಂದು ವೇದಿಕೆ ಏನಿದೆ, ವೇದಿಕೆ ಮುಂಭಾಗದಲ್ಲಿ ಹಲವು ಕಾಂಗ್ರೆಸ್ ನಾಯಕರ ಬ್ಯಾನರ್ ಗಳನ್ನ ಹಾಕಲಾಗಿದೆ. ಆದ್ರೆ ಅಲ್ಲಿ ಮೂರು ಕಡೆಗಳಲ್ಲಿ ಎಸ್ಟಿ ಸೋಮಶೇಖರ್ ಅವರ ಭಾವಚಿತ್ರಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಪತ್ರಿಕೆಗಳಲ್ಲಿ ಹಾಕಿರ್ತಕ್ಕಂಥ ಜಾಹೀರಾತುಗಳೇನಿವೆ, ಜಾಹೀರಾತುಗಳಲ್ಲೂ ಕೂಡ ಎಸ್ಟಿ ಸೋಮಶೇಖರ್ ಅವರ ಭಾವಚಿತ್ರಗಳು ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ
ಇನ್ನೂ ಕೂಡ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಸ್ ಟಿ ಸೋಮಶೇಖರ್ ಅವರು ಒಳಗೊಳಗೆ ಕಾಂಗ್ರೆಸ್ಗೆ ವರ್ಕ್ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಗೆದ್ದಿದ್ದಂತ ಎಸ್ ಟಿ ಸೋಮಶೇಖರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿಗಳು ಕೂಡ ಆಗಿದ್ರು. ಆ ಸಂದರ್ಭದಲ್ಲೂ ಕೂಡ ಮೂಡ ಅಧ್ಯಕ್ಷರಾಗಿರ್ತಕ್ಕಂತಹ ಎಚ್ ವಿ ರಾಜೇರವರ ಜೊತೆಗೆ ಹೆಚ್ಚಿನ ಸ್ನೇಹ ಸಂಪರ್ಕವನ್ನ ಇಟ್ಕೊಂಡಿದ್ರು. ಈ ಸ್ನೇಹಕ್ಕಾಗಿ ಕಾರಣಕ್ಕಾಗಿ ಕೂಡ ಅವರೇನಾದ್ರೂ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರ ಅನ್ನೋದು ಒಂದು ಕಡೆಗಾದ್ರೆ, ಇನ್ನೂ ಕೂಡ ಅವರು ಬಿಜೆಪಿ ಚಿಹ್ನೆಯಿಂದ ಗೆದ್ದಿರ್ತಕ್ಕಂಥ ಸೋಮಶೇಖರ್ ಸಕ್ರಿಯವಾಗಿ ಬಿಜೆಪಿಯಲ್ಲೇ ಇರ್ತಕ್ಕಂಥವ್ರು. ಆದ್ರೆ ಕಾಂಗ್ರೆಸ್ನ ಕಾರ್ಯಕ್ರಮಗಳ ಜಾಹೀರಾತುಗಳಲ್ಲಿ ಮತ್ತೆ ಫ್ಲೆಕ್ಸ್ಗಳಲ್ಲಿ ಅವರ ಭಾವಚಿತ್ರಗಳು ಕಾಣ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಈ ಭಾಗದಲ್ಲಿ ಕೇವಲ ರಾಜೀವ್ ಅಷ್ಟೇ ಅಲ್ಲ, ಸಾಕಷ್ಟು ಜನ ಬಿಜೆಪಿಯಿಂದನೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈ ಸೇರ್ಪಡೆಯ ಪರ್ವ ಏನಿದೆ, ಪರ್ವದಲ್ಲಿ ತೆರೆಮರೆಯಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಅದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರಾ, ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಅನುಮಾನಗಳು ಕೂಡ ದಟ್ಟವಾಗಿ ಈ ಸಂದರ್ಭದಲ್ಲಿ ಕಾಣಸಿಗುತ್ತೆ. ಇನ್ನು ನಾಳೆಗೆ ನಡೀತಕ್ಕಂಥ ಕಾರ್ಯಕ್ರಮ ಏನಿದೆ, ಕಾರ್ಯಕ್ರಮಕ್ಕೆ ಈಗಾಗಲೇ ಕೂಡ ವೇದಿಕೆಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ನಾಳೆ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಅವರ ಸಮ್ಮುಖದಲ್ಲಿ ರಾಜೀವ್ ಅವರ ಜೊತೆಗೆ ಅವರ ಒಂದಷ್ಟು ಬೆಂಬಲಿಗರು ಕೂಡ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಕೊಳ್ಳುವಂತ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಗದಿಯಾಗಿದೆ. ಶ್ವೇತಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.